ಸವಣೂರು ತಾಲೂಕು ಹುರುಳಿಕೊಪ್ಪಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಡಿಪಿಇಪಿ ಶಾಲೆಯಲ್ಲಿ ಸರಸ್ವತಿ ಪೂಜಾ ಹಾಗೂ 7ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಈ ವೇಳೆ ವಿದ್ಯಾರ್ಥಿಗಳ ತಂದೆ ತಾಯಂದಿರ ಪಾದ ಪೂಜೆಯ ಕಾರ್ಯಕ್ರಮವನ್ನ ನೆರವೇರಿಸಲಾಯಿತು. ನಮ್ಮ ಊರಿನ ಜನರು ಎಷ್ಟು ಭಾಗ್ಯವಂತರು, ಎಷ್ಟು ಪುಣ್ಯವಂತರು ಅಂದ್ರೆ ಇಂತಹ ನೀವು ಕಾರ್ಯಕ್ರಮಗಳನ್ನ ಬೇರೆ ಯಾವ ಊರಲ್ಲಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಅನಿಸ್ತದೆ ನನಗೆ. ಯಾಕಂದ್ರೆ ಫಸ್ಟ್ ಇವರು ನಿಸ್ವಾರ್ಥಿಗಳು, ಯಾವುದೇ ಟೀಚರ್ಸ್ ಅಲ್ಲಿ ನಮ್ಮ ಬಗ್ಗೆ. ಕಾರ್ಯಕ್ರಮದಲ್ಲಿ ಶಾಲಾ ಎಸ್ಟಿಎಂಸಿ ಸದಸ್ಯರಾದ ಮಹಾಂತೇಶ್ ಮೆಣಸಕ್ಕನವರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ವಿದ್ಯಾರ್ಥಿಗಳು ಶಿಕ್ಷಕರು ಹೇಳುವ ಪಾಠವನ್ನ ಅರ್ಥೈಸಿಕೊಳ್ಳಬೇಕು, ಉತ್ತಮ ವಿದ್ಯಾಭ್ಯಾಸ ಮಾಡಿ ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು. ಖಾಸಗಿ ಶಾಲೆಯ ವಿದ್ಯಾರ್ಥಿಗಳಿಗಿಂತ ಹೆಚ್ಚಾಗಿ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಧನೆ ಮಾಡುತ್ತಿದ್ದಾರೆ. ಅದನ್ನು ಅರಿತುಕೊಂಡು ಸಮಯ ವ್ಯರ್ಥ ಮಾಡದೆ ಓದಿಗೆ ಹೆಚ್ಚಿನ ಗಮನ ನೀಡಿ ವಿದ್ಯಾವಂತರಾಗಿ ಶಾಲೆಗೆ ಮತ್ತು ತಂದೆ ತಾಯಂದಿರಿಗೆ ಮತ್ತು ಶಿಕ್ಷಕರ ಹೆಸರನ್ನು ಉನ್ನತ ಮಟ್ಟಿಗೆ ಕರೆದೊಯ್ಯಬೇಕು ಎಂದರು. ಈ ಸಂದರ್ಭದಲ್ಲಿ ಆರ್ಮಿ ಸೈನಿಕರಾದ ಕೃಷ್ಣ ಬಂಡಿವಡ್ಡರ್ ಹಾಗೂ ದಾನಿಗಳಾದ ಬಸಪ್ಪ ಬಂಡಿವಡ್ಡರ್ ಇವರನ್ನು ಸನ್ಮಾನಿಸಲಾಯಿತು. ಆದ್ರೆ ಹೆಣ್ಣು ಮಕ್ಕಳಲ್ಲಿ ಬಹಳ ಖುಷಿಯಿಂದ ಬೆಳೆಸ್ತಾರೆ, ಅವಳಲ್ಲಿ ತಾಯಿಯ ರೂಪವನ್ನ ಕಾಣ್ತಾರೆ. ನನ್ನ ಮಗಳು ಮುಂದೆ ಇನ್ನೊಂದು ಮನೆಗೆ ಹೋಗೋವಳು, ನಮ್ಮ ಹೆಸರು ಕೀರ್ತಿಯನ್ನ ಬೆಳೆಸುವಳು ಅನ್ನುವಂತಹ ಭಾವನೆ ತಂದೆ ಹತ್ರ ಇರತ್ತೆ. ಆದ್ರೆ ಗಂಡು ಮಕ್ಕಳು ಇರ್ತೇವೆ ಮನಸ್ಸಲ್ಲಿ, ನಮ್ಮ ಒಂದು ಕುಲವನ್ನ ಬೆಳೆಸುವವರು, ನಮ್ಮ ಕೀರ್ತಿಯನ್ನ ಬೆಳಗಿಸುವವರು ಯಾರಪ್ಪ ಅಂದ್ರೆ ನನ್ನ ಮುಂದಿನ ಮಗ. ಈ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಬೀರಪ್ಪ ಅಜ್ಜಣ್ಣನವರ್ ಅಧ್ಯಕ್ಷತೆ ವಹಿಸಿದರು. ಉಪಾಧ್ಯಕ್ಷರಾದ ವಿದ್ಯಾಶ್ರೀ ಬಂಡಿವಡ್ಡರ್, ಸದಸ್ಯರಾದ ಫಕೀರೇಶ್ ಕಳ್ಳಿ, ಮಂಜುನಾಥ್ ಪಿಳ್ಳಿ, ಬಸವರಾಜ್ ಪೂಜಾರ್, ಬಸವರಾಜ್ ನೀಲಪ್ಪನವರ್, ಮುತ್ತಪ್ಪ ತಿಪ್ಪಕ್ಕನವರ್ ಮತ್ತು ಶಾಲಾ ಮುಖ್ಯ ಶಿಕ್ಷಕರಾದ ಬಿವೈ ದಳವಾಯಿ ಹಾಗೂ ಶಾಲಾ ಶಿಕ್ಷಕರು ಮತ್ತು ಶಿಕ್ಷಕಿಯರು ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಸವಣೂರು.